ತುಂಬಾ ವರ್ಷದಿಂದ ಸುಮಾರು ಪ್ಲಾಟ್ಫಾರ್ಮ್ ಅಲ್ಲಿ ಜನ ಇದನ್ನ ಯಾರು ಸಿನಿಮಾ ಮಾಡ್ರಿ, ಯಾರ್ಯಾವ ಕಾದಂಬರಿಗಳನ್ನ ಮುಟ್ತಾ ಇಲ್ಲ ಅನ್ನೋಂತ ತುಂಬಾ ಡಿಸ್ಕಷನ್ ಗಳಾಗಿದೆ. ಡೇರ್ ಡೆವಿಲ್ ಮುಸ್ತಫಾ ಬಂದಾಗ್ಲೂ ಕೂಡ ಖುಷಿ ಆಯ್ತು, ಸುಮಾರು ಜನ ಅದ್ರ ಬಗ್ಗೆ ಮಾತಾಡಿದ್ರು. ಜುಗಾರಿ ಕ್ರಾಸ್ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸಿನಿಮಾಗೆ. ಮೊದಲೊಂದು ಕಾಲ ಇತ್ತು, ಇಡೀ ಭಾರತೀಯ ಚಿತ್ರರಂಗ ಕನ್ನಡ ಚಿತ್ರರಂಗದಲ್ಲಿ ಏನ್ ನಡೀತಾ ಇದೆ ಅಂತ ಬಹಳ ಆಸಕ್ತಿಯಿಂದ ಗಮನಿಸ್ತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ಅವ್ರು ಏನ್ ಮಾಡ್ತಿದ್ದಾರೆ, ವಿಷ್ಣುವರ್ಧನ್ ಅವ್ರು ಏನ್ ಮಾಡ್ತಿದ್ದಾರೆ, ಅಂಬರೀಶ್ ಅವ್ರು ಏನ್ ಮಾಡ್ತಿದ್ದಾರೆ, ರವಿಚಂದ್ರನ್ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಬಹಳ ಆಸಕ್ತಿಯಿಂದ ಇಡೀ ದೇಶದ ಚಿತ್ರರಂಗ ಕನ್ನಡ ಚಿತ್ರರಂಗ ಗಮನಿಸ್ತಾ ಇತ್ತು. ಆಗ ಕಾದಂಬರಿಗಳ ಸಿನಿಮಾ ಆಗ್ತಾ ಇದ್ವು, ನಾಗರಹಾವು ಅಂತ ಪುಟ್ಟಣ್ಣ ಕಣಗಾಲರಂತ ಡೈರೆಕ್ಟರ್ಗಳಿದ್ರು, ಲೆಜೆಂಡ್ರಿ ನಿರ್ದೇಶಕರುಗಳಿದ್ರು, ಬರಗಾರರಿದ್ರು. ಆದ್ರೆ ಕಾಲಾಂತರದಲ್ಲಿ ಕಮರ್ಷಿಯಲ್ ಅನ್ನೋ ಒಂದು ಹುಚ್ಚು ಕುದುರೆ ಹಿಂದೆ ಬಿತ್ತು. ನಮ್ಮತನ ಏನು, ನಮ್ಮ ಮಣ್ಣೇನು, ನಮ್ಮ ಸೊಗಡೇನು, ನಮ್ಮ ಕಥೆ ಏನು, ನಮ್ಮ ಮೂಲವನ್ನ ನಾವು ಮರೆತು ಬೇರೆಯವರೆಡೆಗೆ ಅಟ್ರಾಕ್ಟ್ ಆಗ್ತಾ ಹೊರಟಿದ್ದ ಪರಿಣಾಮ ನಾವೀಗ ಅನುಭವಿಸ್ತಾ ಇದ್ದೀವಿ. ಇದರ ಪೂರ್ತಿ ವಿಡಿಯೋ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅಲ್ಲಿ